ಲೋಕಾಪುರ್ ಧಾರವಾಡ ರೈಲ್ವೆ ಮಾರ್ಗ ಆಗಲೇಬೇಕು. ಲೋಕಾಪುರ್ ಧಾರವಾಡ ರೈಲ್ವೆ ಮಾರ್ಗ ಆಗಲೇಬೇಕು. ಸೌದತ್ತಿ ಯಲ್ಲಮ್ಮನಿಗೆ ರೈಲ್ವೆ ಸೌಲಭ್ಯ ಸಿಗಲೇಬೇಕು. ಸೌದತ್ತಿ ಯಲ್ಲಮ್ಮನಿಗೆ ರೈಲ್ವೆ ಸೌಲಭ್ಯ ಸಿಗಲೇಬೇಕು. ಲೋಕಾಪುರ ಟು ಧಾರವಾಡ ರೈಲ್ವೆ ಮಾರ್ಗಕ್ಕಾಗಿ ಪೂರ್ವಭಾವಿ ಸಭೆ. ಬಾಗಲಕೋಟೆ ಜಿಲ್ಲೆ ಲೋಕಾಪುರದ ಮುಂಬರುವ ಚಳಿಗಾಲ ಅಧಿವೇಶನದಲ್ಲಿ ಲೋಕಾಪುರ ಟು ಧಾರವಾಡ ರೈಲ್ವೆ ಮಾರ್ಗ ಯೋಜನೆಯು ಅನುಷ್ಠಾನಗೊಳ್ಳಲೇಬೇಕು. ಇಲ್ಲವಾದರೆ ಜನಾಂದೋಲನದ ಮೂಲಕ ಉಗ್ರ ಹೋರಾಟ ಮಾಡಲಾಗುವುದು ಎಂದು ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಕುತ್ಬುದ್ದೀನ್ ಖಾಜಿ ಸರ್ಕಾರಗಳಿಗೆ ಎಚ್ಚರಿಕೆ ನೀಡಿದರು. ಸಾರ್ವಜನಿಕರ ಬೇಡಿಕೆಯಾದ ಲೋಕಾಪುರ ಟು ಧಾರವಾಡ ನೂತನ ರೈಲ್ವೆ ಮಾರ್ಗಕ್ಕಾಗಿ ಮುಂದಿನ ಹೋರಾಟದ ರೂಪುರೇಷೆಗಳ ಕುರಿತು ಲೋಕಾಪುರ ಪಟ್ಟಣದ ಶ್ರೀ ಶಂಭುಲಿಂಗ ಮಠದಲ್ಲಿ ಹಿರಿಯ ನಾಗರಿಕರ ಸೇವಾ ಸಂಘದ ವತಿಯಿಂದ ಪೂರ್ವಭಾವಿ ಸಭೆ ನಡೆಯಿತು. ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಕುತ್ಬುದ್ದೀನ್ ಖಾಜಿಯವರು ಸಭೆಯನ್ನುದ್ದೇಶಿಸಿ ಮಾತನಾಡಿ, ಲೋಕಾಪುರ ಟು ಧಾರವಾಡ ರೈಲ್ವೆ ಮಾರ್ಗಕ್ಕಾಗಿ ಕಳೆದ 2 ದಶಕಗಳಿಂದ ನಿರಂತರ ಹೋರಾಟಗಳು ನಡೆದಿವೆ. 2019ರಲ್ಲಿ ಈ ಮಾರ್ಗದ ಸಮೀಕ್ಷೆ ನಡೆಸಿದ ಹುಬ್ಬಳ್ಳಿ ರೈಲ್ವೆ ವಲಯದ ಅಧಿಕಾರಿಗಳು ಈ ಯೋಜನೆಯ ಅನುಮೋದನೆಗಾಗಿ ದೆಹಲಿ ರೈಲ್ವೆ ಬೋರ್ಡ್ಗೆ ವರದಿ ಸಲ್ಲಿಸಿದ್ದರೂ ಈವರೆಗೂ ಈ ಯೋಜನೆ ಅನುಷ್ಠಾನಗೊಂಡಿಲ್ಲ. ಆದ್ದರಿಂದ ಶಾಸಕರು, ಸಂಸದರು ಹಾಗೂ ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು ಸರ್ಕಾರದ ಮೇಲೆ ಒತ್ತಡ ತಂದು ಮುಂಬರುವ ಅಧಿವೇಶನದಲ್ಲಿ ಈ ಯೋಜನೆ ಅನುಷ್ಠಾನಗೊಳಿಸಬೇಕು. ಇಲ್ಲವಾದರೆ ನಾವೆಲ್ಲರೂ ಸೇರಿ ಬೃಹತ್ ಜನಾಂದೋಲನದ ಮೂಲಕ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದರು. ನಂತರ ಮಾತನಾಡಿದ ಸ್ವಾಮೀಜಿಯವರು, ಲೋಕಾಪುರ ಟು ಧಾರವಾಡ ರೈಲ್ವೆ ಮಾರ್ಗ ನಿರ್ಮಾಣದಿಂದ ನಮ್ಮ ರಾಜ್ಯ ಅಲ್ಲದೆ ಹೊರ ರಾಜ್ಯದಿಂದ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಬರುವ ಲಕ್ಷಾಂತರ ಭಕ್ತಾದಿಗಳಿಗೆ ಪ್ರಯೋಜನವಾಗುತ್ತದೆ. ಆದ್ದರಿಂದ ಈ ಯೋಜನೆ ಕೂಡಲೇ ಅನುಷ್ಠಾನಕ್ಕೆ ತರಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದರು. ವರದಿ ಅಫ್ತಾಬ್ ಸರ್ಮುಲ್ಲಾ, ಬಾಗಲಕೋಟೆ. ಮಾನ್ಯ ಖಾಜಿಯವರು ಈಗ 30 ವರ್ಷದಿಂದ ರೈಲ್ವೆ ಹೋರಾಟ ಸಮಿತಿಯ ಒಂದು ಮುಂದಾಳತ್ವ ತಗೊಂಡು ಈಗ ಒಂದು ಮುಂಚೂಣಿಯಾಗಿ ಕೆಲಸ ಮಾಡ್ಯಾರ. ಈಗ ನಮ್ಮ ಲೋಕಾಪುರ ಕುರ್ಚಿ ರೈಲ್ವೆ ಕೆಲಸ ಪ್ರಾರಂಭ ಆದದ್ದು ಅವರಿಗೆ ನಾವು ವಿಶೇಷವಾದ ಧನ್ಯವಾದ ಸಲ್ಲಿಸ್ತೀವಿ. ಅದರಂತೆ ಈಗ ನಾವು ಲೋಕಾಪುರದಿಂದ ಬಾಗಲಕೋಟೆಯಿಂದ ಲೋಕಾಪುರವರೆಗೆ ಈಗಾಗಲೇ ಬಸವ ಟ್ರೈನ್ ಬರೋ ಸಲುವಾಗಿಯೂ ಅವ್ರಿಗೆ ನಾವು ಒಂದು ಮುಂಚೂಣಿಯಾಗಿ ಕೆಲಸ ಮಾಡುವಂಥ ಈಗಾಗಲೇ ನಾವು ನಮ್ಮ ವತಿಯಿಂದ ಲೋಕಾಪುರ ಭಾಗದ ಎಲ್ಲ ಜನರಿಂದ ನಾವು ವಿನಂತಿ ಮಾಡ್ಕೊತೀವಿ. ಈಗ ಲೋಕಾಪುರ ಟು ಸವದತ್ತಿ ಈ ಮಾರ್ಗ ಆತಂದ್ರೆ ನಮಗೆ ಎಲ್ಲ ಜನರಿಗೆ ಭಾಳ ಅನುಕೂಲ ಆಗುತ್ತೆ. ಯಾಕಂದ್ರೆ ನಾವು ಲೋಕಾಪುರ ಎಲ್ಲಮ್ಮನ ಭಕ್ತರು ಜಾತ್ಯತೀತವಾಗಿದ್ದೀವಿ. ಯಾವುದೇ ಜಾತಿ ಸಂಬಂಧ ಇಲ್ಲ. ಪ್ರತಿಯೊಂದು ಜಾತಿಯವರು ನಾವು ಲೋಕಾಪುರ ಯಲ್ಲಮ್ಮನ ದೇವಸ್ಥಾನಕ್ಕೆ ನಾವು ನಡ್ಕೋತೀವಿ. ಸಿರ್ಸಂಗಿ ಕಾಳಮಗ ನಡ್ಕೋತೀವಿ, ಹಾಗೆ ಗೊಡ್ಚಿ ಹಿರಣ್ಗೆ ನಡ್ಕೋತೀವಿ. ಇದರಿಂದ ಮತ್ತು ನಮ್ಮಲ್ಲಿ ನಮ್ಮ ಲೋಕಾಪುರ ವ್ಯಾಪಾರಿ ಕೇಂದ್ರ ಸಾಕಷ್ಟು ಇಲ್ಲಿ ಬೆಳವಣಿಗೆ ಆಗೈತೆ. ಇಂಥ ವ್ಯಾಪಾರಸ್ಥರಿಗೂ ಅವ್ರಿಗೆ ನಾವು ಅಲ್ಲಿ ನಾವು ಹೋಗೋಕೆ ಮತ್ತು ವಿದ್ಯಾರ್ಥಿಗಳು ಈಗ ಧಾರವಾಡ ವಿದ್ಯಾಕಾಶಿ ಅಲ್ಲಿ ಹೋಗೋಕೆ ಭಾಳ ಅನುಕೂಲ ಆಗ್ತದೆ. ಅದಕ್ಕಾಗಿ ಈ ಲೋಕಾಪುರ ಟು ಧಾರವಾಡ ಟ್ರೈನ್ ಮಾಡಿದ್ರೆ ನಮ್ಮ ಸಮಸ್ತ ಜನರಿಗೆ ನಮ್ಮ ಏನು ರಾಮದುರ್ಗ ತಾಲೂಕು, ಸವದತ್ತಿ ತಾಲೂಕು, ಮುಧೋಳ ತಾಲೂಕು ಹಾಗೆ ತುಮಕೂರಿನ ಬಾಗಲಕೋಟೆ ತಾಲೂಕು ಕರ್ಕೊಂಡು ಎಲ್ಲರಿಗೂ ಅನುಕೂಲ ಆಗುತ್ತೆ. ಮತ್ತು ಹೊರ ರಾಜ್ಯದಿಂದ ಬರುವಂಥ ಎಲ್ಲ ಯಾತ್ರಾರ್ಥಿಗಳಿಗೆ ಟ್ರೈನ್ ಕನ್ವರ್ಟ್ ಆಗೋದ್ರಿಂದ ಭಾಳ ಜನರಿಗೆ ಮತ್ತು ಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಆಗ್ತದೆ ಮತ್ತು ಯಲ್ಲಮ್ಮನ ಆಶೀರ್ವಾದ ಎಲ್ಲರಿಗೂ ಸಿಗುತ್ತೆ ನಾವು ಆಶಿಸ್ತಾ ಇವು ಎಲ್ಲ ನಮ್ಮ ಜನಪ್ರತಿನಿಧಿಗಳು ಈಗ ಶಾಸಕರಾಗಲಿ, MP ಗಳಾಗಲಿ ಎಲ್ಲರೂ ಇದ್ರ ಬಗ್ಗೆ ಸೂಕ್ತ ಗಮನ ಹರಿಸಿ ಆದಷ್ಟು ತೀವ್ರವಾಗಿ ಈ ಲೋಕಾಪುರ ಟು ಸವದತ್ತಿ ಯೋಜನೆಗೆ ಈಗ ಮುಂಬರುವ ಸಂಸತ್ತಿನ ಅಧಿವೇಶನದಲ್ಲಿ ಅದಕ್ಕೆ ರೈಲ್ವೆ ಇಲಾಖೆಯಿಂದ ಅನುಮತಿ ಕೊಡಿಸಿ ನಮ್ಮೆಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮೆಲ್ಲರ ಪರವಾಗಿ ವಿಜ್ಞಾಪಿಸುತ್ತಾ ಈ ಹೋರಾಟ ಸಮಿತಿಯನ್ನು ಇವರು ಶೀಘ್ರವಾಗಿ ತಗೊಳ್ಳಿಕ್ಕೆ ನಾವು 1-2 ತಿಂಗಳಲ್ಲೇ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಕಾರ್ಯಕ್ರಮ ಏನು ಮಾಡಿದ್ರಿ? ಯಾವ ಕಾರಣಕ್ಕಾಗಿ ಸಭೆ ಮಾಡಿದ್ರಿ? ಕಳೆದ ದಶಕದ ಹಿಂದೆಯಿಂದ ಲೋಕಾಪುರ ಟು ಧಾರವಾಡ ಸವದತ್ತಿ ಯಲ್ಲಮ್ಮ ರಾಮದುರ್ಗ ರೈಲ್ವೆ ಮಾರ್ಗ ಆಗಬೇಕಂತ ಹೇಳಿ ನಿರಂತರ ರಾಮದುರ್ಗ ಮತ್ತು ಸವದತ್ತಿ ಭಾಗದಲ್ಲಿ ಹೋರಾಟ ನಡೆದಿದ್ದು ಸಾರ್ವಜನಿಕ ಪ್ರತಿನಿಧಿಗಳಿಗೆ ಮತ್ತು ಸರ್ಕಾರಗಳಿಗೆ ಗೊತ್ತಿದ್ದ ವಿಷಯ. ಆ ನಿಟ್ಟಿನೊಳಗೆ 2019ರಲ್ಲಿ ಈ ಯೋಜನೆ ಅನುಷ್ಠಾನಗೊಳಿಸ್ಬೇಕಂತ ಹೇಳಿ ಮಾನ್ಯ ರೈಲ್ವೆ ವಲಯ ಹುಬ್ಬಳ್ಳಿದಿಂದ ಕೇಂದ್ರ ರೈಲ್ವೆ ಅಂದರೆ ದಿಲ್ಲಿ ಬೋರ್ಡಿಗೆ ಅಪ್ರೂವಲ್ಗಾಗಿ ಇದು 1660 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದು ಯೋಜನೆ ಅನುಷ್ಠಾನಗೊಳಿಸ್ಬೇಕಂತ ಹೇಳಿ ಪ್ರಸ್ತಾವನೆ ಹೋಗಿದ್ದು. ಆದರೆ ಈವರೆಗೂ ಅದು ಅಪ್ರೂವಲ್ ಆಗಿ ಬಂದಿಲ್ಲ. ಅಂದರೆ ಒಂದು ರೈಲ್ವೆ ಅಧಿಕಾರಿಗಳು ನೆಪಕ್ಕೆ ಮಾತ್ರ ಹೇಳ್ತಾರೆ, ಅದನ್ನು ಲಾಭದಾಯಕ ಯೋಜನೆ ಅಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಆ ನಿಟ್ಟಿನೊಳಗೆ ನಾವು ರೈಲ್ವೆ ಹೋರಾಟ ಸಮಿತಿಯಿಂದ ಯಾವ ಭಾಗದೊಳಗೆ ಯಾವ ರೀತಿ ಅದಕ್ಕೆ ಯೋಜನೆಗೆ ಲಾಭ ಐತೆ ಅನ್ನುವಂಥದ್ದನ್ನು ನಾವು ಎಲ್ಲ ಅಂಕಿ ಸಂಖ್ಯೆ ಸಹಿತ ಈಗಾಗಲೇ ಮಾನ್ಯ ರೈಲ್ವೆ ಸಚಿವರಾದ ವಿ ಸೋಮಣ್ಣ ಅವರಿಗೆ, ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ, ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ
ಮತ್ತು ನಮ್ಮ ಬಾಗಲಕೋಟೆ ಸಂಸದರಾದ PC ಗದ್ದಿಗೌಡರವರಿಗೆ ಅದರಂತೆ ಎಲ್ಲ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಈಗಾಗಲೇ ಅದನ್ನು ಸಲ್ಲಿಸಲಾಗಿದೆ. ನಾವು ವರದಿ ಕೊಟ್ಟಿವಿ ಅವರಿಗೆ ತಿಳಿಸಿವು. ಅದಕ್ಕೆ ನಾವು ಈ ಬಜೆಟ್ ಒಳಗೆ ಆ ಯೋಜನೆ ಅನುಷ್ಠಾನಗೊಳ್ತೈತೆ ಅಂತೇಳಿ ಒಂದು ನಿರೀಕ್ಷೆಯನ್ನು ಇಟ್ಟಿವು. ಮತ್ತು ಲೋಕಾಪುರದ ಜನ ಇಲ್ಲೂ ನಮ್ಮ ಲೋಕಾಪುರದಿಂದ ಜಂಕ್ಷನ್ ಆಗಬೇಕು. ಸವದತ್ತಿ ಯಲ್ಲಮ್ಮನ ಭಕ್ತರು ಮತ್ತು ಸಿರ್ಸಂಗಿ ಕಾಳಮ್ಮನ ಭಕ್ತರಿಗೆ ಮತ್ತು ಶಬರಿಕೊಳದ ರಾಮನ ಭಕ್ತರಿಗೆ, ಅದರಂತೆ ಗೊಡಚಿ ಈರಣ್ಣನ ಭಕ್ತರಿಗೆ, ಎಲ್ಲ ಭಕ್ತರಿಗೆ ಅನುಕೂಲ ಆಗಬೇಕು. ಅದರಂತೆ ಹೈಕೋರ್ಟ್ ಪೀಠ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಹುಬ್ಬಳ್ಳಿ ವಾಣಿಜ್ಯ ನಗರಿ ಇರೋದರಿಂದ ವ್ಯಾಪಾರಸ್ಥರಿಗೆ ಭಾಳಷ್ಟು ಅನುಕೂಲ ಆಗುವುದರಲ್ಲಿ ಎಡಮಾತಿಲ್ಲ. ಅದರಂತೆ ಉತ್ತರ ಕರ್ನಾಟಕದ ಬಿಜಾಪುರ, ರಾಯಚೂರು, ಬೀದರ್, ಗುಲ್ಬರ್ಗ, ಬಾಗಲಕೋಟೆ ಮತ್ತು ಬೆಳಗಾವಿ ಈ ಭಾಗದ ಜನರಿಗೆ ಲೋಕಾಪುರದಿಂದ ಧಾರವಾಡ ರೈಲು ಮಾರ್ಗ ಅದರ ಒಂದು ಸಂಪರ್ಕ ಕೊಂಡಿ ರೈಲು ಮಾರ್ಗ ಆಗ್ತೈತಿ. ಅದರಂತೆ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶ್ ಮತ್ತು ಗುಜರಾತ್, ಮಧ್ಯಪ್ರದೇಶ ಭಾಗದೊಳಗೆ ಯಲ್ಲಮ್ಮನ ಭಕ್ತರು ಸಾಕಷ್ಟು ಜನ ಅದಾರ. ಅವ್ರಿಗೂ ಕೂಡ ರೈಲ್ವೆ ಸಂಪರ್ಕ ಆತಂದ್ರೆ ಅವರು ಗಾಡಿ ಮಾಡ್ಕೊಂಡು ಬರೋಂಗ ರೈಲ್ವೆಗೆ ಬರ್ತಾರೆ. ರೈಲ್ವೆ ಬರೋದ್ರಿಂದ ಭಕ್ತರಿಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಸರ್ಕಾರಗಳು, ಜನಪ್ರತಿನಿಧಿಗಳು ಇವು ಏನು ಎಲ್ಲ ಅನುಕೂಲತೆ ಹೊಂದಿರತಕ್ಕಂಥ ಇದು ಲೋಕಾಪುರ ಟು ಧಾರವಾಡ ರೈಲ್ವೆ ಮಾರ್ಗ ಏನದ ಅದು ಅನುಷ್ಠಾನಗೊಳಿಸುವ ಒಂದು ಸೀರಿಯಸ್ನೆಸ್ ಅಂದರೆ ಒಂದು ಬಹಳ ಗಣನೀಯಾಗಿ ಒಂದು ಅನುಷ್ಠಾನದ ಚಿಂತನೆಯನ್ನು ಮಾಡಬೇಕು. ಇಲ್ಲಾಂದ್ರೆ ಮುಂಬರೋ ದಿನಗಳಲ್ಲಿ ಇನ್ನು ಕೆಲವು ಸಮಯಗಳ ಅಂದ್ರೆ ಒಂದು ತಿಂಗಳ ಒಳಗಾಗಿ ನಾವು ಮುಧೋಳದಿಂದ ಲೋಕಾಪುರ, ಭಟ್ಕೂರ್ಕಿ, ರಾಮದುರ್ಗ್, ಸಿರ್ಸಂಗಿ ಮತ್ತು ಸವದತ್ತಿ ಯಲ್ಲಮ್ಮನ ಈ ಮಾರ್ಗ ಒಳಪಡುವ ಎಲ್ಲ ರೈಲು ನಿಲ್ದಾಣ ಯಾವ ಊರು ಬರ್ತಾವೋ ಆ ಊರೊಳಗೆ ದೊಡ್ಡ ಪ್ರಮಾಣದೊಳಗೆ ಸರ್ಕಾರವನ್ನು ಬಿಸಿ ತಡಿಸುವ ಹೋರಾಟವನ್ನು ಮಾಡಬೇಕಾಗತ್ತೆ. ಅದು ಹೋರಾಟ ಆಗೋಕ್ಕಿಂತ ಮುಂಚಿತವಾಗಿ ಜನಪ್ರತಿನಿಧಿಗಳು ತಮ್ಮ ಬಾಯಿಯನ್ನು ಬಿಚ್ಚಬೇಕು. ಸರ್ಕಾರಕ್ಕೆ ಈ ಯೋಜನೆ ಅನುಷ್ಠಾನಗೊಳಿಸುವ ಚಿಂತನೆಯನ್ನು ಮಾಡಬೇಕು, ಒತ್ತಾಯವನ್ನು ಮಾಡಬೇಕು. ಮುಂಬರುವ ಬಜೆಟ್ನೊಳಗೆ ಈ ಯೋಜನೆ ಅನುಷ್ಠಾನಗೊಳ್ಳಲೇಬೇಕು. ಇಲ್ಲಾಂದ್ರೆ ಉಗ್ರ ಸ್ವರೂಪದ ಹೋರಾಟ ಮಾಡಿ, ಜನಾಂದೋಲನ ಮಾಡಿ ಸರ್ಕಾರವನ್ನು ಬಿಸಿ ತಡಿಸುವುದರಲ್ಲಿ ಎರಡು ಮಾತಿಲ್ಲ.